ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಸಂಬಂಧಗಳಿಗೆ ಬೆಲೆ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಎಲ್ಲೆಯನ್ನ ಮೀರಿ ಕೆಲವು ಸಂಬಂಧಗಳು ಸಮಾಜದಲ್ಲಿ ಹುಟ್ಟಿಕೊಳ್ತಿವೆ. ಈ ಮಾತನ್ನ ಈಗ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. ಸಮಾಜದ ಸಂಪ್ರದಾಯಗಳನ್ನ ಮೀರಿ ಯಾವ ಭಯ ಭಕ್ತಿ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕಾರ ಸಂಬಂಧಗಳ ಅರಿವೇ ಇಲ್ಲದೆ ಅಕ್ಕ ತಮ್ಮನನ್ನೇ ಮದುವೆಯಾಗಿ ಬಿಟ್ಟಿದ್ದಾರೆ. ಗಂಡ ಹೆಂಡತಿಯಾಗಿ ಜೀವನ ಮಾಡ್ತಿದ್ದಾರೆ. ನೀವಿಬ್ರು ಅಕ್ಕ ತಮ್ಮ ಆಗ್ತೀರಾ, ಮದುವೆ ಆಗೋದು ಬೇಡ ಅಂತ ಪೋಷಕರು ಗೋಗರೆದ್ರು ಎಲ್ಲರನ್ನ ಎದುರು ಹಾಕೊಂಡು ಸಮಾಜದ ಕಟ್ಟು ಪಾಡುಗಳನ್ನ ಧಿಕ್ಕರಿಸಿ ಮದುವೆ ಆಗಿದ್ದಾರೆ. ವರಸೆಯಲ್ಲಿ ಅವರಿಬ್ರು ಅಕ್ಕ ತಮ್ಮ. ಇವರು 3 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಅಷ್ಟಕ್ಕೂ ಯಾರಿವ್ರು ಏನಿವ್ರ ಕತೆ ಹೇಳ್ತೀನಿ ಕೇಳಿ. ದೇವನಹಳ್ಳಿಯ ಸಾವಕನಹಳ್ಳಿ ಮೂಲದ ಶಶಿಕಲಾ ಹಾಗೂ ಹೊಸಕೋಟೆಯ ಪ್ರವೀಣ್ ಇವರಿಬ್ರು ಬೇರೆ ಯಾರು ಅಲ್ಲ, ಸ್ವಂತ ಅಕ್ಕ ತಂಗಿಯರ ಮಕ್ಕಳು. ಅಂದ್ರೆ ವರಸೆಯಲ್ಲಿ ಅಕ್ಕ ಮತ್ತು ತಮ್ಮ. ಆದ್ರೆ ಕಳೆದ 3 ವರ್ಷಗಳಿಂದ ಇವರ ನಡುವೆ ಪ್ರೀತಿ ಶುರುವಾಗಿತ್ತು. ಅಕ್ಕ ತಮ್ಮನ ಮಧ್ಯೆ ಶುರುವಾಗಿದ್ದು ಅದೆಂತಹ ಪ್ರೀತಿನೋ ನಾನ್ ಕಾಣೆ. ಇದನ್ನ ಪ್ರೀತಿ ಅನ್ಬೇಕಾ ಅಥವಾ ಕಾಮ ಅನ್ಬೇಕೋ ಗೊತ್ತಿಲ್ಲ. ಹೀಗೆ ಶಶಿಕಲಾ ಹಾಗೂ ಪ್ರವೀಣ್ ಮಧ್ಯೆ 3 ವರ್ಷಗಳಿಂದ ಪ್ರೀತಿ ಇರುತ್ತೆ. ಅದು ಮನೆಯವರಿಗೂ ಗೊತ್ತಾಗ್ಬಿಡತ್ತೆ. ಗೊತ್ತಾಗಿ ಮನೆಯವರು ಬೈಯೋದು, ತಿದ್ದಿ ಬುದ್ಧಿ ಹೇಳೋದು, ಅವನು ನಿನಗೆ ತಮ್ಮ ಆಗ್ತಾನೆ ಅಂತೆಲ್ಲ ತಿಳಿ ಹೇಳಿದ್ರು ಶಶಿಕಲಾ ಪ್ರವೀಣ್ ಒಬ್ಬರನ್ನೊಬ್ಬರು ಬಿಡಲು ರೆಡಿ ಇರಲಿಲ್ಲ. ಈ ಮಧ್ಯೆ ಪೋಷಕರು ಶಶಿಕಲಾಗೆ ಬೇರೊಬ್ಬ ಯುವಕನ ಜೊತೆ ಮದುವೆಯನ್ನ ನಿರ್ಧಾರ ಮಾಡಿಬಿಟ್ರು. ಮದುವೆ ನಿಶ್ಚಯ ಮಾಡಿ ಲಗ್ನ ಪತ್ರಿಕೆಯನ್ನು ಕೂಡ ಹಂಚಿ ಮದುವೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಇನ್ನೇನು ಮದುವೆಯಲ್ಲಿ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಶಶಿಕಲಾ ತನ್ನ ಪ್ರಿಯಕರ ಪ್ರವೀಣ್ ಜೊತೆ ಪರಾರಿಯಾಗ್ಬಿಟ್ಟಿದ್ಲು. ಹೀಗೆ ಮನೆಯಿಂದ ಹೊರಬಂದ ಈ ಜೋಡಿ ಶಿವನ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ರಕ್ತ ಸಂಬಂಧ ಕುಟುಂಬ ಹೆತ್ತವರನ್ನ ಬಿಟ್ಟು ಸಂಬಂಧದ ಗಡಿಗಳನ್ನೆಲ್ಲ ಮೀರಿ ಪ್ರೀತಿಯೇ ದೊಡ್ಡದು ಎಂದು ಹಸೆಮಣೆ ಏರ್ಬಿಡ್ತಾರೆ. ಹೀಗೆ ಮದುವೆಯಾದ ಜೋಡಿ ಪೋಷಕರಿಂದ ನಮಗೆ ಜೀವ ಬೆದರಿಕೆ ಇದೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಯ ಮೆಟ್ಟಿಲನ್ನು ಕೂಡ ಏರ್ತಾರೆ. ಪೊಲೀಸ್ ಠಾಣೆ ಬಳಿ ಶಶಿಕಲಾಳ ತಾಯಿ ಕಣ್ಣೀರ್ ಹಾಕಿದ್ದಾರೆ. ಅಕ್ಕನ ಮಗಳಾಗಿ ಸ್ವಂತ ತಮ್ಮನನ್ನೇ ಮದುವೆಯಾಗಿದೆಯಲ್ಲ ಅಂತ ಗೋಳಾಡಿದ್ದಾರೆ. ಮನೆಯವರು ಗೋಳಾಡಿ ಕರೆದ್ರು ಕೂಡ ಪ್ರಿಯಕರನೇ ಸರ್ವಸ್ವ ಅಂತ ಪಟ್ಟು ಹಿಡಿದಿರುವ ಶಶಿಕಲಾ ಪೋಷಕರ ಜೊತೆ ಹೋಗಲು ನಿರಾಕರಿಸಿದ್ದಾಳೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮದುವೆ ನಡೆದಿದೆ. ಇದನ್ನ ವಿಚಿತ್ರ ಅನ್ಬೇಕೋ ವಿಪರ್ಯಾಸ ಅನ್ಬೇಕೋ ಗೊತ್ತಿಲ್ಲ. ಪ್ರೀತಿ ಕುರುಡು ಅಂತಾರೆ, ಆದ್ರೆ ಪ್ರೇಮಿಗಳೇ ಕುರುಡಾದ್ರೆ ಏನ್ ಮಾಡೋದು? ಓದು ಬರಹ ಗೊತ್ತಿದೆ ಅಂತ ಸಂಸ್ಕೃತಿ ಸಂಸ್ಕಾರವನ್ನ ಮಣ್ಣು ಪಾಲು ಮಾಡಬಾರ್ದು. ರಕ್ತ ಸಂಬಂಧದ ಚೌಕಟ್ಟನ್ನ ಮೀರಿ ನಡೆಯುವ ಇಂತಹ ವಿವಾಹಗಳು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ಗನ್ಸುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.